ನಮಸ್ಕಾರ. ಇವತ್ತು ನಾನು ಬರಬೇಕಿದ್ರೆ ಒಂದು ದೃಶ್ಯವನ್ನು ನೋಡಿದೆ. ಏನು ದೃಶ್ಯ ಅಂದರೆ, ಈ ವಿದ್ಯುತ್ ಕಂಬವನ್ನು ನಡಾಕ್ತಾ ಇದ್ದರು ಕೆಲವು ಜನರು. ಅದು ಗಾಳಿ ಮಳೆಗೆ ಬಿದ್ದಿತ್ತು, ಅದನ್ನು ಕೆಲವು ಜನರು ನಡಾಕ್ತಾಯಿದ್ರು. ವಿದ್ಯುತ್ ಇಲಾಖೆ ಕೆಲವು ಜನರು ಅದನ್ನು ಸರಿ ಮಾಡ್ತಾಯಿದ್ರು. ಮಾಡುವಂಥ ಸಂದರ್ಭದಲ್ಲಿ ಸುತ್ತಲೂ ಒಂದಿಷ್ಟು ಜನ ಸೇರ್ಕೊಂಡು ಅದನ್ನು ನೋಡ್ತಾಯಿದ್ರು. ನಾನು ನಿಂತೆ, ನಾನು ನೋಡಿದೆ, ನಾನು ಏನು ಸಹಾಯ ಮಾಡೋಕ್ಕೆ ಹೋಗಲಿಲ್ಲ. ಗಮನಿಸ್ತಾ ಇದ್ದೆ ನಾನು. ಅಲ್ಲಿ ಅವರು ಕೆಲಸ ಮಾಡಕತ್ತಾರ, ಸುತ್ತಲೂ ಒಂದಿಷ್ಟು ಜನ ನಿಂತು ನೋಡಕತ್ತಾರ. ಅದಕ್ಕೆ ಕಂಬ ಬಿದ್ದುಬಿಟ್ಟ. ಅವರು ಕಂಬಕ್ಕೆ ಹಗ್ಗ ಹಾಕಿ ಅದು ಮಾಡಿ ಇದು ಮಾಡಿ ಅದು ಸೀದಾ ನಿಲ್ಲಿಸುವ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಇವರು ಸುತ್ತಮುತ್ತಲು ನಿಂತವರು ಅವ್ರಿಗೆ ದೂರ ನಿಂತೆ ಹೇಳಕತ್ತಾರೆ, ಹಂಗಿಳಿರಿ, ಹಿಂಗಿಳಿರಿ, ಹಿಂಗೆತ್ರಿ, ಹಂಗೆತ್ರಿ. ಎಲ್ಲರೂ ಸಲಹೆ ಕೊಡೋರೆ. ನೋಡಿದೆ ನಾನು, ಎಲ್ಲರೂ ಸಲಹೆ ಕೊಡಕತ್ತಾರ. ಅದು ಜೋರಾಗಿ, ತುಂಬ ಜೋರಾಗಿ ಹೇಳಕತ್ತಾರ ಅವರು. ಈ ಕಡೆ ಜೋಗ್, ಆ ಕಡೆ ಜೋಗ್, ಆ ಕಡೆ ಇಡಿ, ಈ ಕಡೆ ಇಡಿ. ದೂರ ನಿಂತೆ ಹೇಳಕತ್ತಾರ. ಇದರಿಂದ ಸ್ಪಷ್ಟ ಆಯ್ತು ನನಗೇನಂದ್ರೆ, ನಾವು ಕಷ್ಟದಾಗಿದ್ದಾಗ, ನಾವು ಒಂದು ಏನಾದ್ರು ಕೆಲಸ ಮಾಡಕತ್ತೇವಂದ್ರೆ ಬಹಳಷ್ಟು ಜನ ನಾವು ಕೇಳಾರ್ದೇ ಸಲಹೆ ಕೊಡೋಕೆ ಬರ್ತಾರೆ. ಸಹಾಯ ಮಾಡೋಕ್ಕೆ ಬರೋರು ಬಹಳ ಕಡಿಮೆ ಜನ, ಸಲಹೆ ಕೊಡೋರು ಮಾತ್ರ ತುಂಬ ಜನ. ಈ ಜಗತ್ತಿನಲ್ಲಿ ಅತ್ಯಂತ ಅಗ್ಗದ ವಸ್ತು ಯಾವುದು ಅಂತಂದರೆ ಸಲಹೆ. ಹೇಳ್ಯಾರ ಇದು ಹಿರಿಯರು, ಅನೇಕ ಸಾಹಿತಿಗಳು ಹೇಳ್ಯಾರ, ಹಿರಿಯರು ಅಂತಾರೆ. ಈ ಜಗತ್ತಿನಾಗ ಅತ್ಯಂತ ಕಡಿಮೆ ಬೆಲೆಯ ವಸ್ತು ಯಾವುದಪ್ಪ, ಅಗ್ಗದ ವಸ್ತು ಯಾವುದು ಅಂತಂದರೆ ಸಲಹೆ. ಅದು ಉಚಿತವಾಗಿ ಸಿಗ್ತದೆ. ಮತ್ತೆ ಅದಕ್ಕೆ ಯಾವುದೇ ಶುಲ್ಕ ಇಲ್ಲ, ಏನಿಲ್ಲ. ನಾವು ಕೇಳಬೇಕಂದ್ರೆ ನಾವು ಅದಕ್ಕೊಂದು ಬೇಡಿಕೆನೂ ಇಡೋದು ಬೇಕಾಗಿಲ್ಲ. ಬೇಡಿಕೆ ಇಲ್ಲಾರದೆ ಲಭ್ಯವಾಗತಕ್ಕಂಥ ವಸ್ತು ಅಂದರೆ ಅದು ಸಲಹೆ. ಇನ್ನು ಅತ್ಯಂತ ದುಬಾರಿ ವಸ್ತು ಸಹಾಯ. ನೋಡಿ, ಜಗತ್ತಿನಲ್ಲಿ ಸಹಾಯ ಎಲ್ಲರೂ ಮಾಡೋದಿಲ್ಲ. ಸಲಹೆ ಭಾಳ ಮಂದಿ ಕೊಡ್ತಾರೆ. ನಾವು ಒಳ್ಳೆಯವರಿದ್ದಾಗ ನಿನಗೇನು ಬೇಕು ಹೇಳ್ತಮ್ಮ, ನಾ ಇರ್ತೀನಿ ಅನ್ನೋರು ಭಾಳ ಮಂದಿ ಯಾರ. ಆದರೆ ನಾನು ಸ್ವಲ್ಪ ತ್ರಾಸದು ಅಂತ ಹೋದೇನು, ನಿನ್ನೆ ಬರ್ಬೇಕಾಗಿತ್ತು, ನಾನು ನಿನಗೆ ಗ್ಯಾರಂಟಿ ಸಹಾಯ ಮಾಡ್ತಿದ್ದಪ್ಪ, ಆದ್ರೆ ಇವತ್ತು ಆಗಲ್ಲ, ಎಲ್ಲ ಕೈ ಖಾಲಿ ಆಗ್ಯದ. ಒಂದಿಷ್ಟು ರೊಕ್ಕ ಕೇಳಿದಾಗ ಭಾಳಷ್ಟು ಮಂದಿ ಈ ಮಾತನ್ನು ಹೇಳ್ತಾರೆ. ಯಾಕಂದರೆ ಇಲ್ಲಿ ಸಲಹೆ ಉಚಿತವಾಗಿ ಕೊಡುವಷ್ಟು ಸುಲಭವಾಗಿ ಸಹಾಯ ಯಾರೂ ಮಾಡಲ್ಲ. ಹಾಗಂತ ಎಲ್ಲರೂ ಹಾಗೆ ಅಂತಿಲ್ಲ. ನಮ್ಮ ಆತ್ಮೀಯರೇನಿರ್ತಾರಲ್ಲ, ನಮ್ಗೆ ಯಾವತ್ತಿದ್ರೂ ಅವ್ರ ಸಹಾಯದ ಒಂದು ಹಸ್ತ ನಮ್ಮ ಬೆನ್ನ ಹಿಂದಿರ್ತದೆ. ನಮ್ಗೆ ಎತ್ತಿಡಕ್ಕೆ ನಿಂತಿರ್ತಾರೆ ಅವರು. ಯಾಕಂದ್ರೆ ನಮ್ಮ ಆತ್ಮೀಯರು ಅವರು. ನಾವಿನ್ನ ಕೇಳೋಕ್ಕಿಂತ ಮೊದಲೇ ಅವರು ನಮ್ಗೆ ನಮ್ಮ ಹಾವಭಾವದಾಗೆ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅಷ್ಟು. ಯಾಕಂದ್ರೆ ಅದು ಆತ್ಮೀಯತೆ ಹೆಂಗಿರ್ತದೆ. ನಾವು ಒಂದು ಮಾತು ಕೇಳಿದ್ರೆ ಸಾಕು ತಕ್ಷಣ. ಮತ್ತು ಸಲಹೆಕ್ಕಿಂತಲೂ ಸಹಾಯ ನಮ್ಗೆ ಯಾವಾಗ ಸಿಗ್ತದೆ ಅಂದ್ರೆ, ನಾವು ಒಂದು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡಾಗ, ಆ ಸಹಾಯ ಪಡೀಲಿಕ್ಕೆ ನಾವು ಅರ್ಹತೆಯನ್ನು ಗಳಿಸಿಕೊಂಡಿದ್ದಾಗ ಮಾತ್ರ ಸಿಗ್ತದೆ. ಇಲ್ಲಾಂದ್ರೆ ಸಿಗಲ್ಲ. ಅದು ತುಟ್ಟಿ ಆಗ್ತದೆ. ಯಾಕಂದ್ರೆ ಅದರದೇ ತಕ್ಕಂಥ ಒಂದು ಅರ್ಹತೆಯನ್ನು ನಾವು ಗಳಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಎದುರಿಗಿದ್ದಂಥ ವ್ಯಕ್ತಿಯಾಗಿ ನಮ್ಮ ಮೇಲೆ ವಿಶ್ವಾಸ ಮೂಡಬೇಕು. ನಮ್ಮ ಬಗ್ಗೆ ಒಂದು ಅಭಿಮಾನ, ನಮ್ಮ ಬಗ್ಗೆ ಒಳ್ಳೆಯವ್ರಪ್ಪ, ನಮ್ಮವ್ರದಾರ ಅನ್ನೋ ಒಂದು ಅಭಿಮಾನ ಅವ್ರಿಗೆ ಬರ್ಬೇಕಂದ್ರೆ ನಾವು ಆ ಒಂದು ಅರ್ಹತೆಯನ್ನು ನಾವು ಗಳಿಸಿದ್ದಾಗ ಮಾತ್ರ ಅವರಿಂದ ನಮ್ಗೆ ಸಹಾಯ ಸಿಗ್ತದೆ. ಸಿಕ್ಕವ್ರಲ್ಲಿಂದ ಸಹಾಯ ನಮಗೆ ಸಿಗೋದಿಲ್ಲ.
ಸಿಕ್ಕವ್ರಲ್ಲಿಂದ ಸಲಹೆ ಸಿಗ್ತದೆ, ಸಹಾಯ ಮಾತ್ರ ನಮ್ಮ ಆತ್ಮೀಯರಿಂದಲೇ ಸಿಗ್ತದದು. ಅದಕ್ಕೆ ಅದು ದುಬಾರಿ ಆಗ್ತದೆ. ಅದಕ್ಕೆ ಆ ಸಹಾಯ ಮತ್ತು ಯಾವಾಗಲೂ ಸಹಾಯವನ್ನು ಪಡೆದುಕೊಳ್ಳುವಂಥ ಗುಣ ನಮ್ದು ಆಗಬಾರ್ದು. ಪ್ರತಿ ಸಂದರ್ಭಕ್ಕೂ ಸಹಾಯ ಪಡ್ಕೊಳ್ಳೋದೆ, ಪ್ರತಿಯೊಂದರಲ್ಲಿ ಸಹಾಯ ಪಡ್ಕೊಳ್ಳೋದೆ ಆಯಿತು ಅಂದ್ರೆ ಆ ನಮ್ಮ ವ್ಯಕ್ತಿತ್ವವನ್ನು ನಾವು ಕಡಿಮೆ ಮಾಡ್ಕೊಂಡಂಗೆ ಆಗ್ತದೆ. ಅಲ್ಲಿ ಆ ಅರ್ಹತೆಯನ್ನು ಕಡಿಮೆ ಮಾಡ್ಕೊಂಡಂಗೆ ಆಗ್ತದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಸಹಾಯ ಪಡ್ಕೊಳ್ಬೇಕು, ಆದರೆ ಆ ಅರ್ಹತೆಯ ಮಟ್ಟವನ್ನು ಉನ್ನತವಾಗಿಟ್ಕೊಳ್ಬೇಕು. ನಾವು ಸಮಯಕ್ಕೆ ಬೆಲೆ ಕೊಟ್ಟು ನಾವು ನಡೆದೇವಂದ್ರೆ, ಆ ಮಾತಿಗೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ನಾವು ಬೆಲೆ ಕೊಟ್ಟು ನಡೆದೇವಂದ್ರೆ ನಮಗೂ ಆ ಸಮಯಕ್ಕೆ, ಸಂದರ್ಭಕ್ಕೆ ಏನು ಅವಶ್ಯಕತೆ ಇದೆ, ಯಾವ ಸಹಾಯ ಬೇಕು ಆ ಸಹಾಯ ಸಿಕ್ಕೇ ಸಿಗ್ತವೆ. ಮತ್ತು ಸಲಹೆ ಎಲ್ಲಿ ನೀಡಬೇಕು, ಎಲ್ಲಿ ಸಲಹೆಯನ್ನು ಕೇಳ್ತಾರೆ ಅಲ್ಲಿ ನೀಡಿ. ನಿಮ್ಮ ಸಲಹೆಯಾದ ಅವಶ್ಯಕತೆ ಎಲ್ಲಿದೆ ಅನ್ನಿಸ್ತದೆ ಅಲ್ಲಿ ನೀಡೋಕೆ ಹೋಗಬೇಡ್ರಿ. ಅವ್ರಲ್ಲಿಂದ ಒಂದು ಬೇಡಿಕೆ ಬರಲಿ, ಬೇಡಿಕೆ ಬಂದಾಗ ಸಲಹೆ ನೀಡಿ ಅಂದಾಗ ಆ ಸಲಹೆಗೆ ಒಂದು ಬೆಲೆ ಇರ್ತದೆ. ಇಲ್ಲಾಂದರೆ ಸಿಕ್ಕಂಗೆ ಸಲಹೆ ನೀವು ಕೊಟ್ಕೊಂತ ಹೋದ್ರೆ ನಿಮ್ಮ ಸಲಹೆಗೂ ಬೆಲೆ ಇರಲ್ಲ, ಬೇರೆಯವ್ರು ನಿಮ್ಗೆ ಸಲಹೆ ಕೊಟ್ಟರು ನೀವು ಬೆಲೆ ಕೊಡೋದಿಲ್ಲ. ಅದಕ್ಕೆ ಸಲಹೆಗೆ ಬೆಲೆ ಬರಬೇಕು ಅಂದರೆ ಅವರಿಂದ ಬೇಡಿಕೆ ಬರಬೇಕು. ಅವ್ರು ನಿಮ್ಮಲ್ಲಿ ಬಂದು ಸಲಹೆ ಕೇಳಿದಾಗ ನೀವು ಸಲಹೆ ಕೊಟ್ರಿ ಅಂದರೆ ಆವಾಗ ಆ ಸಲಹೆ ಸರಿಯಾಗಿರ್ತದೆ. ಧನ್ಯವಾದಗಳು.